ಇನ್ನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟುವೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಂತಹ ಶಾಸಕ ಬಿಕೆ ಸಂಗಮೇಶ್ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈದ್ ಮಿಲಾದ್ ವೇಳೆ ಮುಸ್ಲಿಮರ ಪ್ರೀತಿ ವಿಶ್ವಾಸಕ್ಕಾಗಿ ಹೇಳಿರೋದು ನಿಜ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಎಲ್ಲ ಧರ್ಮವೂ ಒಂದೇ, ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತೀನಿ ಅಂತ ಹೇಳಿದ್ದಾರೆ. ನನ್ನ ಹೇಳಿಕೆಯನ್ನ ವಿರೋಧಿಗಳು ಅಪಪ್ರಚಾರಕ್ಕೆ ಬಳಸ್ತಾ ಇದ್ದಾರೆ. ಎಚ್ ಡಿ ದೇವೇಗೌಡ ಅವರು ಮುಸಲ್ಮಾನನಾಗಿ ಹುಡ್ತೀನಿ ಅಂತ ಹೇಳಿದಾಗ ಯಾಕೆ ವಿರೋಧಿಸಿಲ್ಲ? ಎಸ್ಡಿಡಿ ಜೊತೆಗೆ ರಾಜಕಾರಣ ಮಾಡೋ ಬಿಜೆಪಿಗೆ ನಾಚಿಕೆ ಆಗಲ್ವಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವರಿಗೆ ಶಿಕ್ಷೆ ಆಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಸಂಗಮೇಶ್ ಹೇಳಿಕೆಯನ್ನು ಕೊಟ್ಟಿರೋದು. ಭದ್ರಾವತಿ ಕ್ಷೇತ್ರದಲ್ಲಿ ಶಾಸಕ ಸಂಗಮೇಶ್ ಅವರು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟುತ್ತೇನೆ ಅಂತ ಹೇಳಿಕೆ ಕೊಟ್ರಾ ಇಲ್ವಾ? ಯಾಕೆ ಕೊಟ್ಟಿದ್ರೆ ಯಾವ ಕಾರಣಕ್ಕಾಗಿ ಹೇಳಿದ್ರು? ಆ ಸಂದರ್ಭ ಹೇಗಿತ್ತು? ಇದನ್ನ ಅವ್ರು ಏನ್ ಸ್ಪಷ್ಟನೆ ಕೊಡ್ತಾರೆ, ಅವ್ರನ್ನೇ ಕೇಳೋಣ. ಸರ್, ಏನು ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಡಬೇಕಾಗಿ ಬಂತು ಸರ್? ಮೊನ್ನೆ ಈದ್ ಮಿಲಾದ್ ಹಬ್ಬ ಇತ್ತು. ಆ ಸಂದರ್ಭದಲ್ಲಿ ಅವರು ತೋರಿಸ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವುದೇ ಧರ್ಮದಲ್ಲಿ ಹೋದರೂ ಕೂಡ ಎಲ್ಲ ಧರ್ಮದಲ್ಲಿ ಹುಟ್ಟಬೇಕು ಅನ್ನೋ ಆಸೆಯನ್ನು ವ್ಯಕ್ತಪಡಿಸ್ತಾ ಇರ್ತೀನಿ. ನಾನು ಎಲ್ಲ ಸರ್ವಧರ್ಮವನ್ನು ಪ್ರೀತಿ ಮಾಡುವಂಥ ವ್ಯಕ್ತಿ. ಯಾವುದೇ ಬೇರೆ ಇದು ನನ್ನ ಆಲೋಚನೆಯಲ್ಲಿಲ್ಲ. ಮಾನವ ಕುಲ ಒಂದೇ, ಎಲ್ಲ ಧರ್ಮನೂ ಒಂದೇ. ಎಲ್ಲ ಧರ್ಮದ ಉದ್ದೇಶ ಏನು? ಯಾರಿಗೂ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು ಅಂತ ಧರ್ಮ ಹೇಳುತ್ತೆ. ಅದೇ ರೀತಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಹಿಂದೆ ನಾನೇ ಇಷ್ಟು ಹೇಳಿದ್ದಕ್ಕೆ ಇಷ್ಟು ಹೇಳ್ತಾರೆ. ಹಿಂದೆ ದೇವೇಗೌಡರು ಬಹಿರಂಗವಾಗಿ ಹೇಳಿದರು, ನಾನು ಮುಂದಿನ ಜನ್ಮದಲ್ಲಿ ಸಾಬರಾಗಿ ಹುಟ್ಟಬೇಕು ಅನ್ನೋ ಆಸೆ ಇದೆ, ಹುಡ್ತೀನಿ ಅಂತ. ಅದಕ್ಕೆ ಅವಾಗ BJP ಯಾರೂ ವಿರೋಧ ಮಾಡಲಿಲ್ಲ. ಈಗ ಅವ್ರನ್ನ ಜೊತೆಗೆ ಇಟ್ಕೊಂಡು ಮಾತಾಡ್ತಾರೆ, ಜೊತೆಗೆ ಇಟ್ಕೊಂಡು ಅಧಿಕಾರ ಮಾಡ್ತಾರಲ್ಲ, ನಾಚಿಕೆ ಆಗಲ್ಲ ಅವರಿಗೆ. ಅದೇ ಅಂದ್ರೆ ನೀವಾದ್ರೂ ಈಗ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗ್ಬಿಡ್ಲಿ, ನಾಳೆನೇ ಆಗಲಿ, ಡೇಟ್ ನಿಗದಿ ಮಾಡಲಿ ಅಂತೆಲ್ಲ BJP ನಾಯಕರು ಹೇಳ್ತಾರೆ. ಅದೇ ಬೇರೆ ಹಿರಿಯ ನಾಯಕರು ಹೇಳಿದ್ರೆ ಅವ್ರು ಹೇಳೋದಿಲ್ಲ ಅಂತ ನಿಮ್ಮ ಆರೋಪ. ಅದೇ ಅವರ ವೀಕ್ನೆಸ್ಸು. ಅವರಲ್ಲಿ ಇರತಕ್ಕಂಥ ಭೇದ ಭಾವ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಬೇಕಾದವರಿಗೆ ಹೊಗಳೋದು, ಬೇಡಲಿದವರಿಗೆ ತಗೊಳ್ಳೋದು. ಅದಕ್ಕೋಸ್ಕರ ಅವ್ರ ಯೋಗ್ಯತೆ ಇಷ್ಟೇ. ಸರ್, ಈದ್ ಮಿಲಾದ್ ಮೆರವಣಿಗೆ ಅಂತ ಹೇಳಿದ್ರೆ ಅದೊಂಥರ ಸೂಕ್ಷ್ಮವಾಗಿ ಈ ಥರ ಆಗಬೇಕು, ಶಾಂತಿಯುತವಾಗಿ ನಡಿಬೇಕು ಅಂತ ತಾವು ಆ ಸಂದರ್ಭದಲ್ಲಿ ಹೇಳಿದ್ರು. ಆದರೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಘೋಷಣೆ ಬಂದಿದೆ ಅಂತ ಹೇಳಿ ಪೊಲೀಸ್ನವರು ಕೂಡ ಈಗ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಅದನ್ನು ಪತ್ತೆ ಹಚ್ಚಲಿಕ್ಕೆ 3 ತಂಡಗಳನ್ನು ರಚನೆ ಮಾಡಿದ್ದಾರೆ. ಈ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಈದ್ ಮಿಲಾದ್ ಅಂದರೆ ಮೊಹಮ್ಮದ್ ಪೈಗಂಬರ ಜನ್ಮದಿನಾಚರಣೆ. ಮೊಹಮ್ಮದ್ ಪೈಗಂಬರ ಸಂದೇಶ ಏನಿದೆ? ಶಾಂತಿಯಿಂದ ಇರಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಅಣ್ಣ ತಮ್ಮಗಳಿಗಿರಬೇಕು ಅನ್ನತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಡ್ಕೊಂಡು ಹೋಗಿದೆ. ಆದರೆ ಇವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದು ತಪ್ಪು. ಹಿಂದೂನೇ ಮಾಡಲಿ, ಮುಸ್ಲಿಮ್ಸೇ ಮಾಡಲಿ, ಯಾರೇ ಮಾಡಲಿ, ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ಅವರಿಗೆ ಸರಿಯಾದ ಪನಿಷ್ಮೆಂಟ್ ಆಗಲಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ, ಖಂಡಿಸ್ತೀವಿ. ಸರ್, ತಾವು ಈ ಬಗ್ಗೆ ನಿಮ್ಮ ಕ್ಷೇತ್ರದಲ್ಲಿ ಘಟನೆ ನಡೆದಿರೋ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಏನಾದ್ರು ಸೂಚನೆ ಕೊಟ್ಟಿದ್ದೀರಾ? SP ಸಾಹೇಬ್ರಿಗೆ ನಿನ್ನೆ ಬೆಳಗ್ಗೆ ಹೇಳಿದ್ದೀನಿ, ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಶಿಕ್ಷೆಗೆ ಒಳಪಡಿಸಿ ಅಂತ ನಿನ್ನೆ ಬೆಳಗ್ಗೆ SP ಅವ್ರಿಗೆ ಹೇಳಿದರೆ. SP ಅವರು ಕೂಡ 3 ತಂಡ ರಚನೆ ಮಾಡಿ ಬಿಟ್ಟಿದ್ದಾರೆ. ಅದು ಲ್ಯಾಬ್ ಟೆಸ್ಟಿಗೆ ಕಳಿಸಿದ್ದಾರೆ. ತಪ್ಪು ಯಾರು ತಗೊಂಡು ಬಂದರೆ ಅವ್ರ ಮೇಲೆ ಶಿಕ್ಷೆ ಕೇಸ್ ಆಗುತ್ತೆ, ಶಿಕ್ಷೆ ಅನುಭವಿಸ್ತಾರೆ. ಸರ್, ಈ ಕ್ಷೇತ್ರದಲ್ಲಿ ಮುಂದಿನ MLA ರೀತಿಯಲ್ಲಿ ಅಂದರೆ ಗಣೇಶ್ ಅವ್ರನ್ನ ಆಗಬೇಕು ಅನ್ನೋ ಒಂದು ಆಶಯವನ್ನು ನೀವು ವ್ಯಕ್ತಪಡಿಸಿದ್ದೀರಿ. ಯಾವ ಹಿನ್ನೆಲೆಯಲ್ಲಿ ಹೇಳಿ? ಕಾರ್ಯಕರ್ತರ ಅಭಿಪ್ರಾಯ, ಜನಗಳ ಅಭಿಪ್ರಾಯ, ಜೊತೆಗೆ ಈಗ ದೇವೇಗೌಡರ ಮನೆಯೊಳಗೆ 6 ಜನ ಇದ್ದಾರೆ, ಯಡಿಯೂರಪ್ಪರ ಮನೆಗೆ 3 ಜನ ಇದ್ದಾರೆ. ಹಂಗಂತೇಳಿ ಅವರು ಮುಗಿನೇರಕ್ಕೆ ಅವ್ರು ಮಾತಾಡ್ತಾರಲ್ಲ, ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ? ನಮ್ಮ ಮಗ ಬೆಳೆದಿದ್ದಾನೆ, ಈಗಾಗಲೇ ಕಾರ್ಯಕರ್ತರುಗಳು, ಮುಖಂಡರುಗಳು ಬೆಳೀಲಿ, ಅವನಿಗೆ ಬೆಳೆಸಬೇಕು ಅಂತೇಳಿ ಅವರ ಆಸೆನೇ ನನ್ನ ಆಸೆ. ಅವರು ಇಷ್ಟಪಟ್ಟಿರೋದ್ರಿಂದ ಅದಕ್ಕೆ ಆಶೀರ್ವಾದ ಮಾಡಿರಿ ಅಂತ ಕೇಳಿದ್ದೀನಿ. ತಪ್ಪೇನು? ಮುಸ್ಲಿಮನಾಗಿ ಹುಟ್ಟಬೇಕು ಅಂತ ಏನೀಗ ಹೇಳಿಕೆ ಕೊಟ್ಟಿದ್ರೆ ಆ ಹೇಳಿಕೆ ಬಗ್ಗೆ ನಿಮ್ಗೇನು ವಿಷಾದ ಏನಿಲ್ಲ? ಯಾರಿಗಾದ್ರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ. ಅಲ್ಲ, ತಾವು ಆ ಹೇಳಿಕೆಗೆ ಭದ್ರವಾಗಿದ್ದೀರಿ? ನಾನು ಬದ್ಧವಾಗಿದ್ದೀನಿ. ಭದ್ರಾವತಿಯಿಂದ ಕೆಂಪಸ್ ನಾತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.